ಸೊ ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಫ್ಟಿಯ ಒಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ನ ನೋಡೋಣ. ಸೊ ಇವತ್ತು ಡೇಟ್ ಏನಂತ ನೋಡಿದ್ರೆ ಜುಲೈ 22. ಸೊ ಅದನ್ನ ಹೇಳೋದಕ್ಕೆ ಮುಂಚೆ ನಾನು ನನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ನಾನು ಗೋಪಿನಾಥ್, NISM ಸರ್ಟಿಫೈಡ್ ಟ್ರೇಡರ್ ಹಾಗೂ ಟ್ರೈನರ್. ಸೊ ಇವತ್ತು ಮಾರ್ಕೆಟ್ ಏನೇನಾಗಿದೆ, ಸೊ ನಾಳೆ ಏನೇನು ಲೆವೆಲ್ಸ್ ಅನ್ನೋದು ಕೀ ಲೆವೆಲ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಕ್ ಹೋಗೋಣ. ಸೊ ಇವತ್ತು ಏನೇನಾಗಿದೆ ಮಾರ್ಕೆಟ್ ಅಂತ ಹೇಳಿದ್ರೆ, ಇನಿಷಿಯಲಿ ಮಾರ್ಕೆಟ್ ಒಂದು ಒಳ್ಳೆ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು. ಆಲ್ಮೋಸ್ಟ್ ನಿಮಗೆ 150-120 ಪಾಯಿಂಟ್ಸ್ ಏನಾಯ್ತು, ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ರೀಸನ್ ಏನು? HDFC ಬ್ಯಾಂಕು, ICICI ಬ್ಯಾಂಕು ನಿನ್ನೆ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿರೋ ಕಾರಣದಿಂದ ಏನಾಯ್ತು, ನಿಫ್ಟಿ ಒಂದು ಗೈನ್ ಅಲ್ಲಿ ಓಪನ್ ಆಯ್ತು. ಬಟ್ ಅಗೇನ್ ಏನಾಯ್ತು, ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಯ್ತು. ಬಿಕಾಸ್ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು. ಇನ್ನೊಂದು ಸೈಡ್ ನಾವೇನ್ ಮಾಡ್ಬೋದು, ರಿಲಯನ್ಸ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಎರಡು ಏನಾಯ್ತು, ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ರಿಲಯನ್ಸ್ ಇನ್ನೊಂದು ವೇಟೇಜ್ ಏನಾಯ್ತು, ಇಳಿಯಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದು ಏನಾಯ್ತು, ಎಂಡ್ ಆಫ್ ದ ಡೇ ಆ ಪ್ರೈಸು ಕೆಳಗಡೆ ಇಳಿಯಕ್ಕೆ ಸ್ಟಾರ್ಟ್ ಆಯ್ತು. ಸೊ ಯೂಶಲಿ ಏನೇನಾಗ್ತಿದೆ ಇವಾಗ ಅಂತ ಹೇಳಿದ್ರೆ, ಮೈನ್ ಕೀ ಪಾಯಿಂಟ್ಸ್ ನ ನೋಡಿ. ನಿಫ್ಟಿ ಏನೇನಾಗ್ತಿದೆ ಅಂತ ನೀವು ನೋಡೋದಾದ್ರೆ, ಸೊ ಈ ಒಂದು 25,200 ಮತ್ತೆ 25,000 ಈ ಲೆವೆಲ್ ನ ಕೀ ಲೆವೆಲ್ ನಾಗ ಅಬ್ಸರ್ವ್ ಮಾಡಿ. ಸೊ ರೀಸನ್ ಏನಂತ ಹೇಳಿದ್ರೆ, ನಾನು ನೋಡ್ತಿರೋ ಟೈಮ್ ಫ್ರೇಮ್ ಯಾವ್ದು ಅಂತ ಹೇಳಿದ್ರೆ 4 ಅವರ್ ಟೈಮ್ ಫ್ರೇಮ್. ಸರ್ 4 ಅವರ್ಗೂ ಡೇಗೂ ಏನು ತುಂಬಾ ವ್ಯತ್ಯಾಸ ಇಲ್ಲ, ಇನ್ನೂ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರನೇ. ಸೊ ಈ 25,000 ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಆಕ್ಟ್ ಆಗ್ತಿರುತ್ತೆ. ಅದೇ ರೀತಿ 25,200 ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿರುತ್ತೆ. ಮಾರ್ಕೆಟ್ ಎಲ್ಲಿವರೆಗೂ ಈ ರೇಂಜ್ ನ ಕ್ರಾಸ್ ಮಾಡಲ್ವೋ ಅಲ್ಲಿವರೆಗೂ ಕೂಡ ಏನಾಗುತ್ತೆ ಅಂದ್ರೆ ಸೈಡ್ ವೇಸೇ ಇದೆ. ಮಾರ್ಕೆಟ್ ಎಲ್ಲಿ 25,200 ನ ಕ್ರಾಸ್ ಮಾಡಲ್ವೋ ಹಾಗೂ 25,000 ಕೆಳಗಡೆ ಸಸ್ಟೈನ್ ಆಗಲ್ವೋ, ಸರ್ ಹಂಗಂದ್ರೆ ಇಲ್ಲಿ ಬ್ರೇಕ್ ಆಗಿದೆಯಲ್ಲ 25,000 ಅಂತ ಹೇಳಿದ್ರೆ ಅದು ಟ್ರ್ಯಾಪ್. ಅದು ಏನಿಲ್ಲ, ಲಿಕ್ವಿಡಿಟಿ ಅಬ್ಸರ್ಪ್ಷನ್ ಮಾಡಿರ್ತಾರೆ ಅಷ್ಟೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿ ಕ್ಲೋಸ್ ಆಗಿಲ್ಲ ನೋಡಿ. ಸೊ 25,000 ಮತ್ತೆ 25,200 ಈ ರೇಂಜ್ ಒಳಗಡೆ ಇರೋವರೆಗೂ ಮಾರ್ಕೆಟ್ ಏನಿದೆ ಸೈಡ್ ವೇಸ್. ಇದನ್ನ ಯಾವ್ದಾನ ಒಂದ್ ಕಡೆ ಕ್ರಾಸ್ ಮಾಡಿ ಮಾರ್ಕೆಟ್ ಸಸ್ಟೈನ್ ಕೊಡ್ಬೇಕು. ಇಫ್ ಇನ್ ಕೇಸ್ 25,200 ನ ಕ್ರಾಸ್ ಮಾಡಿ ಮಾರ್ಕೆಟ್ ಏನಾದ್ರು ಒಂದು ಇಂಪಲ್ಸ್ ಕ್ಲೋಸ್ ಕೊಡ್ಬೇಕು, 1 ಅವರ್ ಅಲ್ಲಿ ಒಂದು ಕ್ಯಾಂಡಲ್ ಅನ್ನ ಕ್ಲೋಸ್ ಕೊಡ್ತಿದೆ ಅಂತ ಹೇಳಿದ್ರೆ, ಇದೇ ಪಾಯಿಂಟ್ ನಿಮ್ಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ಆಗ್ತದೆ. ಇಲ್ಲಿಂದ ನೀವು ಮತ್ತೆ ಬುಲ್ಲಿಶ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ದೊಂದು ಕೇ ಲೆವೆಲ್ ಅಲ್ಲಿ ಆಗಿರ್ತದೆ. ಅದೇ ರೀತಿ ಈ 25,000 ಇದೆ ಅಲ್ವಾ, ಇದನ್ನೇನಾದ್ರೂ ಮಾರ್ಕೆಟ್ ಸಸ್ಟೈನ್ ಮಾಡಕ್ ಆಗ್ತಿಲ್ಲ, ಒದ್ದಾಡ್ತಿದೆ ಪ್ರೈಸು, ಇದನ್ನೇನಾದ್ರೂ ಮಾರ್ಕೆಟ್ ಬ್ರೇಕ್ ಆಗ್ಬಿಟ್ರೆ ಕೆಳಗಡೆ ಒಂದು ಪುಲ್ ಬ್ಯಾಕ್ ಅಟೆಂಪ್ಟ್ ಮಾಡುತ್ತೆ. ಸೊ ಬ್ರೇಕ್ ಆಗಿದ ತಕ್ಷಣ ಕೆಳಗಡೆ ಅಂತ ಹೇಳ್ತಿಲ್ಲ, ಒಂದು ಸಸ್ಟೈನ್ ಆಗ್ಲಿ. ಅದಾದ್ಮೇಲೆ ಇದೇ ಪಾಯಿಂಟ್ ನಿಮ್ಗೆ ಕೀ ಲೆವೆಲ್ ಆಗಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗಿ ನಿಮ್ಗೆ ಫ್ರೀ ಫಾಲ್ ಎಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ನಿಮ್ಗೆ 24,500 ಯಾವುದೇ ರೀತಿ ಕೀ ಲೆವೆಲ್ ಸಪೋರ್ಟ್ ಇಲ್ಲ. ಸೊ ನಿಮ್ಗೆ ಸಲೀಸಾಗಿ ಅಲ್ಲಿವರೆಗೂ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇಲ್ಲಿ ಅಂತ ಹೇಳಿದ್ರೆ 24,500 ಈ ಒಂದು ಅನಾಲಿಸಿಸ್ ನ ನಾನು ನಿಮ್ಗೆ ಆಪ್ಷನ್ ಚೈನ್ ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೆ ಯೂಶಲಿ ಗೊತ್ತೇ, ನಿಮ್ಗೆ ಆಪ್ಷನ್ ಚೈನ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಗಳು ಎಲ್ಲಿ ಜಾಸ್ತಿ ಇರುತ್ತೋ ಅದು ನಿಮ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಫಸ್ಟ್ ಟೆಕ್ನಿಕಲ್ ಅಲ್ಲಿ ನೋಡ್ಕೊಂಡು ಆಮೇಲೆ ಡೇಟಾ ಪ್ರಕಾರ ನೋಡೋಣ. ಫಸ್ಟ್ ಇವಾಗ ನಾನು ಏನ್ ಹೇಳ್ತಿದ್ದೀನಿ, 25,000 ಲೆವೆಲ್ ಬ್ರೇಕ್ ಆಗಿ ಸಸ್ಟೈನ್ ಆಗಬೇಕು. ಇನ್ ಕೇಸ್ ಆ ತರ ಬ್ರೇಕ್ ಆದ್ರೆ ನೆಕ್ಸ್ಟ್ ನಾವು 24,500 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ನಿಫ್ಟಿ ಈಗ ಬುಲ್ಲಿಶ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ಬುಲ್ಲಿಶ್ ಅಲ್ಲೇ ಇದೆ. ಈಗ ಕರೆಂಟ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಅಗೇನ್ ನಿಫ್ಟಿ ಪುಲ್ ಬ್ಯಾಕ್ ಆಗ್ಬೇಕಂತ ಹೇಳಿದ್ರೆ ನಿಫ್ಟಿಗೆ ಲಿಕ್ವಿಡಿಟಿ ಬೇಕು. ಸುಮ್ಮನೆ ಮೇಲಕ್ಕೆ ಹೋಗಕ್ಕಾಗುತ್ತಾ? ಯಾವುದೇ ಸ್ಟಾಕ್ ಯಾವುದೇ ಇಂಡೆಕ್ಸ್ ಸುಮ್ಮನೆ ಮೇಲೆ ಹೋಗಕ್ಕೆ ಆಗ್ತಾನೆ ಇರುತ್ತಾ? ಲಿಕ್ವಿಡಿಟಿ ಬೇಕು. ಮೀನ್ಸ್ ಅವರು ಬೈ ಮಾಡ್ಬೇಕಂದ್ರೆ ಈಕ್ವಲ್ ಆಗಿ ಸೆಲ್ಲಿಂಗ್ ಕಾಂಟ್ರಾಕ್ಟ್ ಬೇಕು. ಸೊ ಸೆಲ್ ಮಾಡಿದ್ರೆ ಬಂದ್ರೇನೆ ಏನಾಗುತ್ತೆ, ಆ ಕಾಂಟ್ರಾಕ್ಟ್ ತಗೊಂಡು ಮೇಲಕ್ಕೆ ಹೋಗುತ್ತೆ. ಸೊ ಸೆಲ್ಲರ್ಸ್ ಇನ್ಕ್ರೀಸ್ ಆಗ್ಲಿ ಅಂತಾನೆ ಈ ತರ ಒಂದು ನಡೀತಿರೋದು. ಇಫ್ ಇನ್ ಕೇಸ್ ನಾನು ಹೇಳ್ತಿರೋ ತರ ಈ 24,500 ಬಂತು ಮಾರ್ಕೆಟ್, ಇಲ್ಲೂ ಸಸ್ಟೈನ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು 24,000 ಲೆವೆಲ್ ನ ಕೀ ಲೆವೆಲ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ. ಸೊ ಫಸ್ಟ್ ನೀವು 25,200 ಬ್ರೇಕ್ ಆಗುವವರೆಗೂ ಬುಲ್ಲಿಶ್ ಅಲ್ಲಿ ಇರಬೇಡಿ, ಯಾಕಂದ್ರೆ ಅಲ್ಲಿವರೆಗೂ ಸೈಡ್ ವೇಸ್. ಅದೇ ರೀತಿ ನಿಮಗೆ 25,000 ಬ್ರೇಕ್ ಆಯ್ತಾ, ನೆಕ್ಸ್ಟ್ ಫ್ರೀ ಫಾಲ್ ನೀವು 24,500 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿ ಪ್ರೈಸ್ ಸಸ್ಟೈನ್ ಆಗಿಲ್ಲ ಅಂದ್ರೆ ನೀವು 24,000 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮಗೆ ಕೀ ಪಾಯಿಂಟ್ ಆಗಿರ್ತದೆ. ಇಲ್ಲಿ ಈಕ್ವಿಟಿನ ಅಕ್ಯುಮುಲೇಟ್ ಮಾಡೋರು ಕನ್ಫರ್ಮೇಶನ್ ತಗೊಂಡು ನೀವು ಈಕ್ವಿಟಿನ ಅಕ್ಯುಮುಲೇಟ್ ಮಾಡ್ಕೋಬಹುದು. ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರ್ತದೆ. ಸೊ ಇದು ಓವರ್ ಆಲ್ ಆಗಿ ನಾನು ನಿಫ್ಟಿ ಬಗ್ಗೆ ಹೇಳಿರೋ ಒಂದು ಕೀ ಲೆವೆಲ್ಸ್. ಈ ಒಂದು 25,200 ಮತ್ತೆ 25,000 ಇದನ್ನ ಬ್ರೇಕ್ ಮಾಡೋವರೆಗೂ ಯಾವುದೇ ರೀತಿ ಆಪ್ಷನ್ ಬೈಂಗ್ನೇ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಡೈರೆಕ್ಷನ್ ಇಲ್ಲ, ಅದ್ರ ಒಳಗಡೆ ಪ್ರೈಸ್ ಟ್ರೇಡ್ ಆಗ್ತಿರೋ ಕಾರಣದಿಂದ ನೀವು ಪ್ರೀಮಿಯಂನ ಲೂಸ್ ಮಾಡ್ಕೊಂಡು ಲಾಸ್ ಮಾಡೋ ಸಾಧ್ಯತೆಗಳು ಬರ್ತದೆ. ಸೊ ಇವಾಗ ನಾನು ಏನು ನಿಫ್ಟಿದು ಲೆವೆಲ್ಸ್ ಹೇಳಿದ್ದೀನಿ, ಇದನ್ನ ಆಪ್ಷನ್ ಚೈನ್ ಒಂದ್ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಲೆವೆಲ್ಸ್ ನ ಜ್ಞಾಪಕ ಇಟ್ಕೊಳ್ಳಿ. 25,200, 25,000 ಹಾಗೂ 24,500, ನೆಕ್ಸ್ಟ್ 24,000 ಇಷ್ಟು 4 ಕೀ ಲೆವೆಲ್ ಹೇಳಿದ್ದೀನಿ. ಅದನ್ನ ಆಪ್ಷನ್ ಚಾನೆಲ್ ಒಂದ್ಸಲ ನೋಡೋಣ. ನೋಡಿ ಒಂದ್ಸಲ ಈಗ ಓಕೆ. ಸೊ ಇದು ಆಪ್ಷನ್ ಚೈನ್, NSE ಆಪ್ಷನ್ ಚೈನ್. ಸೊ ಈ ವೀಕ್ ಡೇಟಾ ನಾನು ಹೇಳ್ತಿದ್ದೀನಿ. ನಾನು ನಿಮಗೆ ಎಲ್ಲೆಲ್ಲಿ, ಸೊ ಈ ಸೈಡ್ ಇರೋ ಡೇಟಾ ಎಲ್ಲ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲೇ ಬರ್ದಿದೆ ಕಾಲ್ ಸೈಡ್ ಡೇಟಾ, ಇದು ಪುಟ್ ಸೈಡ್ ಡೇಟಾ.
ಸೊ ಇದೆಲ್ಲ ಏನು ಪುಟ್ಟದ ಓಪನ್ ಇಂಟ್ರೆಸ್ಟ್ ಕಾಣಿಸಿದಲ್ವಾ, ಇದೆಲ್ಲ ಏನ್ ಹೇಳಿ ಓಪನ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇವರೆಲ್ಲ ಪುಟ್ ಸೆಲ್ಲರ್ಸ್, ನಾಟ್ ಪುಟ್ ಬಯರ್ಸ್. ಅಲ್ಲಿರೋ ಕಾಂಟ್ರಾಕ್ಟ್ಸ್ ಎಲ್ಲ ಪೆಂಡಿಂಗ್ ಆರ್ಡರ್ಸ್ ಏನೋ ಅವೆಲ್ಲ ಸೆಲ್ಲಿಂಗ್ ಕಾಂಟ್ರಾಕ್ಟ್ಸ್ ಅವೆಲ್ಲ ಪೆಂಡಿಂಗ್ ಅಲ್ಲಿ ಇದೆ. ಅದೇ ರೀತಿ ಇಲ್ಲಿ ಕಾಲ್ ಆಪ್ಷನ್ ಇದೆ ಅಲ್ವಾ, ಈ ಕಾಲ್ ಆಪ್ಷನ್ ಇದೆಲ್ಲ ಸೆಲ್ಲಿಂಗ್ ಡೇಟಾ, ಸೆಲ್ಲರ್ಸ್ ಡೇಟಾ. ಇಲ್ಲಿರೋ ಓಪನ್ ಇಂಟ್ರೆಸ್ಟ್ ಎಲ್ಲ ಏನ್ ಹೇಳಿ ಸೆಲ್ಲರ್ಸ್ ಡೇಟಾ. ಸೊ ಇಲ್ಲಿ ಎಲ್ಲಿ ಕಾಂಟ್ರಾಕ್ಟ್ ಜಾಸ್ತಿ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ಪುಟ್ ಸೆಲ್ಲರ್ಸ್ ಅಂತ ಹೇಳಿದ್ರೆ ಇವರೆಲ್ಲ ಇವರ ವಿವ್ ಏನಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬುಲ್ಲಿಶ್ ಅಂತ ಹೇಳಿ ಪುಟ್ ಸೆಲ್ಲರ್ಸ್. ಕಾಲ್ ಸೆಲ್ಲರ್ಸ್ ಡೈರೆಕ್ಷನ್ ಏನಿದೆ ಅಂತ ಹೇಳಿದ್ರೆ ಇವ್ರದೆಲ್ಲ ಬೇರಿಶ್ ಇದೆ ಅಂತ ಹೇಳಿ. ಈ ಒಂದು ಕಾಲ್ ಸೆಲ್ಲರ್ಸ್ ನೋಡಿ, ಮೊದಲನೇದಾಗಿ ಇಲ್ಲೆಲ್ಲ ನೋಡಿ 12,000 ಕಾಂಟ್ರಾಕ್ಟು, 12, 61, 50 ಈ ತರ ಕಾಂಟ್ರಾಕ್ಟ್ಸ್ ಇದೆ. ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ 25,200 ಸ್ಟ್ರೈಟ್ ಆಗಿ ಅಬ್ಸರ್ವ್ ಮಾಡಿ, ಎಷ್ಟು ಕಾಂಟ್ರಾಕ್ಟ್ ಇದೆ ನೋಡಿ, 1,72,000 ಕಾಂಟ್ರಾಕ್ಟ್ಸ್ ಇದೆ. ಇಲ್ಲೆಲ್ಲ 12, 13 ಈ ತರ ಇದೆ. ಇಲ್ಲಿ 1,72,000 ಕಾಂಟ್ರಾಕ್ಟ್ಸ್ ಇದೆ. ಈ ಕಾಂಟ್ರಾಕ್ಟ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ಕ್ವಾಂಟಿಟಿ ಇಲ್ಲಿ ಪೆಂಡಿಂಗ್ ಅಲ್ಲಿ ಇದೆ ಅಂತ ಅರ್ಥ. ಅದಾದ್ಮೇಲೆ ಇಲ್ಲಿ ನೋಡಿ 25,000, 150, 100 ಈ ಪಾಯಿಂಟ್ ಅಲ್ಲೆಲ್ಲ ಹೈಯೆಸ್ಟ್ ಆಗಿ ಸೆಲ್ಲರ್ಸ್ ಗಳು ಕೂತ್ಕೊಂಡಿದ್ದಾರೆ, ಅವರು ಪೆಂಡಿಂಗ್ ಆರ್ಡರ್ಸ್ ಇದೆ. ಟೆಕ್ನಿಕಲ್ ಲೆವೆಲ್ ಏನ್ ಹೇಳ್ತು 25,200 ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಅದ್ರ ಮೇಲೆ ಹೋಗಕ್ ಬಿಡಲ್ಲ ಅನ್ನೋ ತರ ತಾನೆ ಅದೊಂದು ಟೆಕ್ನಿಕಲ್ ಹೇಳ್ತು. ಬಟ್ ಇಲ್ಲೂ ನೋಡಿ ಡೇಟಾನು ಅದನ್ನೇ ಹೇಳ್ತಿರೋದು. ಈ ಪಾಯಿಂಟ್ ಅಲ್ಲಿ ಹೈಯೆಸ್ಟ್ ಆಗಿ ಏನಾಗ್ತಿದೆ ಓಪನ್ ಇಂಟ್ರೆಸ್ಟ್ ಗಳು ಪೆಂಡಿಂಗ್ ಇದೆ, ಅಂದ್ರೆ ಪೆಂಡಿಂಗ್ ಆರ್ಡರ್ಸ್ ಇದೆ. ಅದೇ ರೀತಿ ಇಲ್ಲಿ ಸಪೋರ್ಟ್ ಅಲ್ಲಿ ನೋಡಿ ಈ 25,000 ಲೆವೆಲ್ ಸ್ಟ್ರೈಟ್ ನೋಡಿ, ಈ ಕಡೆ 1,17,000 ಕಾಂಟ್ರಾಕ್ಟ್ ಇದೆ. ಅದು ಬಿಟ್ರೆ ಇಲ್ಲೆಲ್ಲ ಕಡಿಮೆ ಇದೆ, ಇಲ್ಲೂ ಕಡಿಮೆ ಇದೆ. ಈಗ ಕರೆಂಟ್ಲಿ ಎಲ್ಲಿದೆ 25,100. ಸೊ ಅದಕ್ಕೆ ನಾನು ಏನ್ ಹೇಳ್ತಿದ್ದೀನಿ, ಹತ್ರದಲ್ಲೇ ತುಂಬಾ ಕಾಂಟ್ರಾಕ್ಟ್ಸ್ ಜಾಸ್ತಿ ಇದೆ. ಅದಕ್ಕೆ ಈ ರೇಂಜ್ ನಾನು ಹೇಳ್ತಿರೋದು 25,000 ಅಂಡ್ 25,200. ಇದು ನಿಮ್ಗೆ ಸೈಡ್ ವೇಸ್ ರೇಂಜ್, ಟ್ರೇಡ್ ಮಾಡೋಕೆ ಒಳ್ಳೆ ಉತ್ತಮ ಜಾಗ ಅಲ್ಲ, ಎಸ್ಪೆಷಲಿ ಫಾರ್ ಬಯರ್ಸ್. ಆಪ್ಷನ್ ಬಯರ್ಸ್ಗೆ ಟ್ರೇಡ್ ಮಾಡೋಕೆ ಉತ್ತಮ ಜಾಗ ಅಲ್ಲ. ಇದನ್ನ ಯಾವ್ದಾನ ಒಂದ್ ಕಡೆ ಮಾರ್ಕೆಟ್ ಬ್ರೇಕ್ ಮಾಡಾದ್ಮೇಲೆ ಡಿಸಿಷನ್, ಓಕೆನಾ. ಸೊ ಇದು ಇವತ್ತಿನ ರಿಪೋರ್ಟ್. ಸೊ ನಾಳೆ ಲೆವೆಲ್ಸ್ ನಾನು ಹೇಳಿದ್ದೀನಿ, ನಾಳೆ ಲೆವೆಲ್ಸ್ ಕೂಡ ಇದ್ದೇನೆ 25,000 ಹಾಗೂ 25,200 ನಿಮ್ಗೆ ಕೀ ಲೆವೆಲ್ಸ್ ಆಗಿ ನಿಫ್ಟಿಯಲ್ಲಿ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಿ ಟ್ರೇಡ್ ಮಾಡೋದು ಒಳ್ಳೇದಂತ ಹೇಳ್ತೀನಿ. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅಂತ ತಿಳಿಸಿದ್ರೆ ಸೊ ಧನ್ಯವಾದ, ಥ್ಯಾಂಕ್ ಯು.